See, in last class we have studied detailed about the ovule. Ovule ಒಳಗೆ ಏನೇನ್ present ಇರ್ತಾವಂತ ನೋಡಿದ್ವಿ. Today's class what we will discuss means how the male gamete and the female gamete will fusion will takes place. Male gametes production ಆಗಿದ್ದು. Okay. Whereas female gamete ಅಂದ್ರೆ ಇಲ್ಲಿ ಯಾವ್ದು ಬರ್ತದೆ ನಮ್ದು egg or the ovum. Egg or the ovum method. So, now see the process. What happens, how the fusion will takes place. ನಾ ಈಗ ಏನ್ ಹೇಳಿಕತ್ತೀನಿ, ಮೇಲ್ ಮತ್ತು ಫಿಮೇಲ್ ಗ್ಯಾಮೆಟ ಫ್ಯೂಷನ್ ಹೆಂಗ್ ಆಗ್ತದ ಅಂದ್ರೆ ಪೋಲ್ ಅಂಡ್ ಪಿಸ್ಟಿಲ್ ಇಂಟ್ರಾಕ್ಷನ್ ನೆಕ್ಸ್ಟ್ ಏನ್ ಓದ್ತೀವಿ ದ ಸೇಮ್ ಪ್ರೊಸೆಸ್ ಐ ಆಮ್ ಎಕ್ಸ್ಪ್ಲೇನಿಂಗ್ ಹಿಯರ್. ಸೊ ಮೇಲ್ ಗ್ಯಾಮೆಟ್ಸ್ ಎಷ್ಟಿರ್ತಾವ, 2 ಮೇಲ್ ಗ್ಯಾಮೆಟ್ಸ್ ಇರ್ತಾವ. ಯಾಕಂದ್ರೆ ಫಾರ್ಮೇಶನ್ ಆಫ್ ಮೇಲ್ ಗ್ಯಾಮೆಟ್ಸ್ ನೋಡಿದ್ವು ಅಂತಂದ್ರೆ ನಮಗ 3 ಸೆಲ್ ಸ್ಟೇಜ್ 40% ಎಂಜಿಯೋಸ್ಪರ್ಮ್ ಇರಲಿ 60% ಎಂಜಿಯೋಸ್ಪರ್ಮ್ ಇರಲಿ ನಮಗೆ 2 ಮೇಲ್ ಗ್ಯಾಮೆಟ್ಸ್ ಸಿಕ್ಕಿರ್ತಾವ. See, with the help of pollinators, a pollinator's help lint ಏನಾಗಿರುತ್ತೆ, the male gametes will adhere on the surface of a stigma. This is the structure of carpel or a pistil. Adhere on the surface of stigma. A carpel or pistil, what it is? It is a female reproductive structure in the plants, right? Yes, parts irtav, 3 main parts. One stigma, style, and this is your ovary. This is your ovary. When the male gametes will adhere on the surface of stigma ಮೇಲೆ adhere ಆಗಿರ್ತಾವ ಅಂದ್ರ ಇಲ್ಲಿ ಸ್ಟಿಕ್ಕಿ ಟೈಪ್ ಬರ್ತದೆ. ಸರ್ಫೇಸ್ ಮೇಲೆ ಏನಾಗಿರ್ತ ಸ್ಟಿಕ್ಕಿನೆಸ್ ಇರುತ್ತೆ, ಅದಕ್ಕೆ ಇವು ಬಂದು ಇಲ್ಲಿ ಅಡ್ಹೇರ್ ಆಗಿರ್ತಾವ. ನೆಕ್ಸ್ಟ್ ಏನಾಗ್ತದ ಅಂತಂದ್ರ ದಿಸ್ ಪೋಲನ್ ಟ್ಯೂಬ್ ಫಾರ್ಮೇಶನ್ ಆಗ್ತದೆ. ಪೋಲನ್ ಟ್ಯೂಬ್ ಫಾರ್ಮೇಶನ್ ಆದಾಗ ಏನಾಗ್ತದೆ, ಇಲ್ಲಿ ಫಿಲಿಫಾರ್ಮ್ ಅಪಾರಿಟಸ್ ಏನ್ ಮಾಡ್ತಾವ ಅಂತಂದ್ರ ಅವು ಮೇಲ್ ಗ್ಯಾಮೆಟ್ಸ್ ಅನ್ನ ತನ್ನ ಕಡೆ ಎಳ್ಕೋತಾವ. They will attract that male gametes. What happens means it will come near to the filiform apparatus. Then this filiform apparatus will rupture. Then the gametes will enter into the embryo sac. Okay. One male gamete go and fuse with this egg and ovum. The another male gamete will fuse here, where in a polar nuclei. Okay. This one. Here one male and a female that become a zygote. ಅವು ಎರಡು ಫ್ಯೂಷನ್ ಆದ್ಮೇಲೆ zygote formation ಆಗ್ತದೆ. And what is the rest of this gamete? ಇನ್ನೊಂದು ಮೇಲ್ ಗ್ಯಾಮೆಟ್ ಏನ್ ಮಾಡ್ತದ ಅಂತಂದ್ರೆ this will bind to the where polar nuclei ಗೆ ಬಂದು ಅಟ್ಯಾಚ್ ಆಗ್ತದೆ. ಏನ್ ಫಂಕ್ಷನ್ ಅದ ಇನ್ನೊಂದು ಗ್ಯಾಮೆಟ್ ಇಂದು, ಒನ್ ಮೇಲ್ ಗ್ಯಾಮೆಟ್ ಇಂದು ಅದೇನಾಗ್ತದೆ ಝೈಗೋಟ್ ಫಾರ್ಮೇಶನ್ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಇನ್ನೊಂದು ಏನ್ ಮಾಡ್ತದೆ, ವಾಟ್ ಇಸ್ ದ ಅನದರ್ ಫಂಕ್ಷನ್ ಆಫ್ ದಿಸ್ ವಿಲ್ ನರಿಶಸ್ ದ ಝೈಗೋಟ್. ಆ ಝೈಗೋಟಿಗೆ ಏನ್ ಮಾಡ್ತದೆ ನರಿಶ್ಮೆಂಟ್ ಅಂತಂದ್ರೇನು, ಫುಡ್ ಪ್ರೊವೈಡ್ ಮಾಡ್ತದೆ, ಅದು ಬೆಳಿಲಿಕ್ಕೆ ಫುಡ್ ಪ್ರೊವೈಡ್ ಮಾಡ್ತದೆ. ದೆನ್ ವಾಟ್ ಹ್ಯಾಪನ್ಸ್ ಮೀನ್ಸ್ ದೆನ್ ಝೈಗೋಟ್ ಬಿಕಮ್ ಅವರ್ ಎಂಬ್ರಿಯೋ. ಆ ಝೈಗೋಟ್ ಏನಾಗ್ತದ ಎಂಬ್ರಿಯೋ ಆಗಿ ಕನ್ವರ್ಟ್ ಆಗ್ತದೆ. ಓಕೆ, ದಿಸ್ ಸ್ಟೇಜಿಗೆ ಏನ್ ಕರಿತೀವಿ 7 celled and 8 nucleated. 7 celled ಮತ್ತು 8 ನ್ಯೂಕ್ಲಿಯಸ್ ಫಾರ್ಮೇಶನ್ ಆ ಸ್ಟೇಜ್ ಅಂತ ಕರಿತೀವಿ. 7 ಸೆಲ್ ಎದಕ್ಕೆ ಅಂತೀವಿ, ಇದರದೊಂದು ಸೆಲ್ 3 ಸೆಲ್, ದಿಸ್ ಒನ್ ಸೆಲ್ 6, ಇವು ಎರಡರದು ಸೇರಿ 1 ಸೆಲ್, ದಟ್ ಈಸ್ 7 ಸೆಲ್. ಓಕೆ, ಇವು ಎರಡರದು ಸೇರಿ 1 ಸೆಲ್. 8 ನ್ಯೂಕ್ಲಿಯಸ್, ಇದ್ರದ್ದು ನ್ಯೂಕ್ಲಿಯಸ್, 3 ನ್ಯೂಕ್ಲಿಯಸ್, here 3 ನ್ಯೂಕ್ಲಿಯಸ್. ಓಕೆ, 6 ನ್ಯೂಕ್ಲಿಯಸ್, ಇದರದೊಂದು ನ್ಯೂಕ್ಲಿಯಸ್. ಸೊ 7 celled 8 nucleated stage ಅಂತ ಕರಿತೀವಿ. ಕ್ಲಿಯರ್? Today what we have studied means we have studied how the male and female gamete fusion will takes place. Okay. See, this we will called as endosperm. ಈ 3 ಏನ್ ಸೆಲ್ಸ್ ನಿಮಗೆ ಕಾಣ್ಲಿಕ್ಕತ್ತಾವ, ಪೋಲಾರ್ ನ್ಯೂಕ್ಲಿಯೈ ಅಂಡ್ 1 ಮೇಲ್ ಗ್ಯಾಮೆಟ್, ಅದಕ್ಕೆ ನಾವು ಎಂಡೋಸ್ಪರ್ಮ್ ಅಂತ ಕರಿತೀವಿ. ಈ ಪ್ರೊಸೆಸ್ಸಿಗೆ ನಾವು ಏನ್ ಕರಿತೀವಿ, ಪೋಲನ್ ಪಿಸ್ಟಿಲ್ ಇಂಟ್ರಾಕ್ಷನ್. ಇಲ್ಲಿ
ಪೋಲನ್ ಗ್ರೇನ್ಸ್ ಅಂಡ್ ಇದು ಪಿಸ್ಟಿಲ್. ಪೋಲನ್ ಮತ್ತು ಪಿಸ್ಟಿಲ್ ಇಂಟ್ರಾಕ್ಷನ್ ಹೆಂಗಾಯ್ತು ಅನ್ನೋದು ನೋಡೋದು. ನೆಕ್ಸ್ಟ್ we will discuss in next class how the pollination will takes place. How the pollination will takes place. Okay. ಏನು ಉಳಿತೀವಿ? ಓವ್ಯೂಲ್. ಓವ್ಯೂಲ್ ಬಿಕಮ್ ವಾಟ್? ಓವ್ಯೂಲ್ ಬಿಕಮ್ ಅವರ ಸೀಡ್. ಓವ್ಯೂಲ್ ಮುಂದೆ ಏನಾಗ್ತದ? ಸೀಡ್ ಆಗಿ ಕನ್ವರ್ಟ್ ಆಗ್ತದೆ. whereas ovary, our ovary become a fruit. In next class what we will discuss how the pollination will takes place. Okay, thank you.